Dear friends and students, how are you? Welcome back to our Arivu tutorial spoken English classes, class 29. So, already we are in future tense, especially in that one simple future tense about will. The use of word will. I have been explained in depth. ಅಂದರೆ ನಾನು ವಿಲ್ ಬಗ್ಗೆ ಯಾವ ಥರ ನೀವು ಯೂಸ್ ಮಾಡಬೇಕಂತ ಇನ್ ಡೆಪ್ತಲ್ಲಿ ನಾನು ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ, ರೈಟ್? ಎಸ್. ಈಗ ಶಲ್ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಿಮ್ಗೆ ಗೊತ್ತಿದೆ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ವರ್ಬ್ ಜೊತೆ ಇಂಗು ಬರಲ್ಲ ಅಂಥೇಳಿ, ರೈಟ್? ಸೊ ಇದರಲ್ಲೂ ಅಷ್ಟೇ ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಇಂಟರಾಗೇಟಿವ್ ಎಲ್ಲನೂ ಸಹ ನಾನು ಒಂದೇ ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ ಶಲ್ ಜೊತೆ. ಕ್ಲಿಯರ್? ನೋಡಿ, ದ ಯೂಸ್ ಆಫ್ ವರ್ಡ್ ಶಲ್. ಸಾಮಾನ್ಯವಾಗಿ ಇದನ್ನು ಐ ಮತ್ತು ವಿ ಜೊತೆಗೇ ನಾವು ಜಾಸ್ತಿ ಯೂಸ್ ಮಾಡೋದು ಇನ್ ದ ಫಾರ್ಮಲ್ ವೇ. ಫಾರ್ಮಲ್ ಇಂಗ್ಲೀಷಲ್ಲಿ ಬಂದು ಶಲ್ನ ನಾವು ಸಾಮಾನ್ಯವಾಗಿ ಐ ಮತ್ತು ವಿ ಜೊತೆಯಲ್ಲೇ ಹಾಕೋದು. ಮತ್ತು ಏನಪ್ಪ ಇನ್ನೂ ಇದೆಯಲ್ಲ, ಯು, ದೇ, ಈ, ಶಿ ಆ್ಯಂಡ್ ಇಟ್, ಅದಕ್ಕೆ ಏನು ಮಾಡೋದಂದರೆ ನಾವು ಸಾಮಾನ್ಯವಾಗಿ ವಿಲ್ ಅಂತ ಯೂಸ್ ಮಾಡ್ತೀವಿ. ಆದರೂ ಸಹ ಇನ್ಫಾರ್ಮಲ್ ಆಗಿ ನಮಗೆ ಬೇಕಾದರೆ ಯಾವಾಗಾದರೂ ಸಂದರ್ಭಕ್ಕೆ ತಕ್ಕನಾಗೆ ನಾವು ಈ ಯು, ದೇ, ಹಿ, ಶಿ ಆ್ಯಂಡ್ ಇಟ್ ಜೊತೆಗೂ ಸಹ ಶಲ್ನ ಬಳಸ್ಬೋದು. ನಿಮಗೀಗಾಗಲೇ ಗೊತ್ತಿದೆ ವಿಲ್ ಮತ್ತು ಶಲ್. ನಾವು ಈಗ ಪ್ರೆಸೆಂಟು ಏನು ನಡೀತಿದೆಯೋ ಕಣ್ಮುಂದೆ ಅದು ಬಿಟ್ಟು ಮುಂದಕ್ಕಾಗೋದಕ್ಕೆಲ್ಲನೂ ನಾವು ಈ ವಿಲ್ ಮತ್ತು ಶಲ್ನ ಬಳಸ್ಬೋದು ಅಂಥೇಳಿ. ಈಗ ಈ ಶಲ್ನ ಯಾವ ಥರ ಯೂಸ್ ಮಾಡೋದಂತೇಳಿ ಒನ್ ಬೈ ಒನ್ ನೋಡೋಣ. ಇಲ್ಲಿ ನಾನು ಈ ನಿಮ್ಮ ಕ್ಲಾಸಲ್ಲಿ ಶಲ್ನ ಜಾಸ್ತಿ ನಾನು ಐ ಮತ್ತು ವಿ ಜೊತೆಗೇ ಯೂಸ್ ಮಾಡಿರೋದು. ಯಾಕಂತ ಹೇಳಿದ್ರೆ ಇಟ್ ಈಸ್ ದ ಫಾರ್ಮಲ್ ವೇ, ಫಾರ್ಮಲ್ ಇಂಗ್ಲೀಷ್. ಇನ್ಫಾರ್ಮಲ್ ಆಗಿ ಅಲ್ಲೊಂದಿಲ್ಲೊಂದು ಬೇರೆ ಸಬ್ಜೆಕ್ಟ್ ಜೊತೆಗೂ ಯೂಸ್ ಮಾಡಿದ್ದೀನಿ. ಯಾಕಂದರೆ ಸಂದರ್ಭಕ್ಕೆ ಅನುಗುಣವಾಗಿ ಬೇಕಾದರೆ ಬಳಸ್ಕೋಬೋದು. ನೋ 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 ಮ್ಯಾಮ್, ವಿ ವುಡ್ ಲೈಕ್ ಟು ಬಿ ವಿತ್ ಫಾರ್ಮಲ್ ಇಂಗ್ಲೀಷ್ ಓನ್ಲಿ ಅಂತ ಹೇಳಿದ್ರೆ ಶಲ್ನ ನೀವು ಐ ಮತ್ತು ವಿ ಜೊತೆನೇ ಬಳಸಿ. ಓಕೆ, ಫಸ್ಟ್ ಒನ್, ಐ ಶಾಲ್ ರೀಚ್ ಹೋಮ್ ಬಿಫೋರ್ 7:30 PM. ಇಲ್ಲಿ ನೋಡಿ, ಡೈರೆಕ್ಟಾಗಿ ನಿಮಗೆ ಸೆಂಟೆನ್ಸ್ ಕರ್ಕೊಂಡೋದ್ರೆ ವಿಲ್ಗೂ ಮತ್ತು ಶೆಲ್ಗೂ ಏನು ವ್ಯತ್ಯಾಸ, ಈ ಥರ ಎಲ್ಲ ಬರುತ್ತೆ. ಶೆಲ್ ಅಂದರೆ ನಿಶ್ಚಿತವಾಗಿ, ವಿತ್ ಇಂಟೆನ್ಷನ್, ವಿತ್ ಆಬ್ಲಿಗೇಷನ್ ನಾವು ಹೇಳೋವಂಥದ್ದು. ಏನಂದರೆ ನಿಶ್ಚಿತವಾಗಿ ನಾವು ಹೋಗೇ ಹೋಗ್ತೀವಿ, ಮಾಡೇ ಮಾಡ್ತೀವಿ, ತಿಂದೇ ತಿಂತೀವಿ, ನೋಡೇ ನೋಡ್ತೀವಿ, ಆ ಥರ ಡಿಸೈಡ್ ಆಗಿದ್ದರೆ ನೀವು ಶಲ್ನ ಯೂಸ್ ಮಾಡ್ಕೋಬೋದು. ನೋಡಿ, ಫಸ್ಟ್ ಸೆಂಟೆನ್ಸ್ಗೆ ಬಂದಾಗ ಐ ಶಾಲ್ ರೀಚ್ ಹೋಮ್ ಬಿಫೋರ್ 7:30 PM. ಇವತ್ತು ನೈಟು 7:30 ಒಳಗೆ ನಾನು ಮನೆಗೆ ಹೋಗಲೇಬೇಕು. ಸುಮ್ಮನೆ ನಾವು ಮನೆಗೆ ಹೋಗಬೇಕು 7:30 ಒಳಗೆ ಅಂದರೆ ಐ ವಿಲ್ ಅಂತ ಹೇಳಿ. ಹೋಗಲೇಬೇಕು ಅಂತ ಹೇಳಿದಾಗ ನೀವು ಶಲ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಒನ್, ಯು ಶಾಲ್ ಟೇಕ್ ಮೆಡಿಸನ್. ನೋಡಿ, ಈಗಾಗಲೇ ನಾನು ಹೇಳಿದೆ ಐ ಮತ್ತು ವಿ ಜೊತೆಗೇ ಶಲ್ ಬರೋದು. ಆದರೂ ಇನ್ಫಾರ್ಮಲ್ ಆಗಿ ಸಂದರ್ಭಕ್ಕೆ ತಕ್ಕನಾಗಿ ಏನಾದರೂ ನಿಶ್ಚಿತವಾಗಿ ಇಂಟೆನ್ಷನ್ ಫುಲ್ಲಾಗಿ ಮಾಡಲೇಬೇಕು ಆ ಕೆಲಸ ಅಂತ ಹೇಳಿದಾಗ ಶಲ್ನ ಯೂಸ್ ಮಾಡ್ಬೋದು ಒಂದು ಆ್ಯಂಗಲಲ್ಲಿ ಅಂತ ಹೇಳಿದ್ದೀನಿ. ಸೊ ಯು ಶಾಲ್ ಟೇಕ್ ಮೆಡಿಸನ್, ಏನೋ ಯಾರೋ ಒಬ್ಬರಿಗೆ ಸೆಕೆಂಡ್ ಪರ್ಸನ್, ಯು ಅಂದರೆ ನಿನ್ನ, ನಿನಗೆ, ಈ ಥರ ಬರುತ್ತೆ. ನಿಮಗೆ ಗೊತ್ತಿದೆ ಆಲ್ರೆಡಿ. ನೀನು ಮೆಡಿಸನ್ನು ತೊಗೊಳ್ಳೇಬೇಕು, ಯಾಕಂದರೆ ನಿನಗೆ ಹುಷಾರಿಲ್ವಲ್ಲ ಅಂತ ಹೇಳಿದಾಗ ಆಬ್ವಿಯಸ್ಲಿ ಅವ್ರು ಮೆಡಿಸನ್ ತೊಗೊಳ್ಳೇಬೇಕಲ್ವ. ಹಾಗಾಗಿ ಯು ಶಾಲ್ ಟೇಕ್ ಮೆಡಿಸನ್, ನೀನು ಔಷಧಿ ತೊಗೊಳ್ಳೇಬೇಕು, ಆಗ ನೀನು ಚೆನ್ನಾಗಾಗ್ತೀಯಾ ಅಂತ ಮುಂದಕ್ಕೆ ಮಾತಾಡ್ಬೋದು ನಾವು. ಥರ್ಡ್ ಒನ್, ವಿ ಶಾಲ್ ಗೋ ಟು ದ ಪಾರ್ಕ್ ಫಾರ್ ವಾಕಿಂಗ್. ನಿಮಗೆ ಗೊತ್ತಿದೆ ನವೆ ಡೇಸ್ ರೋಡೆಲ್ಲ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಹೇಳಿ, ಕರೆಕ್ಟ್ ಅಲ್ವಾ? ಈಗ ವಿ ಅಂದರೆ ನಮಗೆ ನಾವು ಹೇಳ್ಕೊಳ್ಳೋವಂಥದ್ದು. ನಾವು ಪಾರ್ಕ್ಗೆ ಹೋಗಲೇಬೇಕು ವಾಕಿಂಗಿಗೆ, ಬೇರೆಲ್ಲೂ ವಾಕ್ ಮಾಡಲಿಕ್ಕಾಗಲ್ಲ ಅಂತ ನಮಗೆ ನಾವೇ ಡಿಸೈಡ್ ಮಾಡಿ ಹೇಳ್ಕೊಳ್ಳೋವಂಥದ್ದು. ನೆಕ್ಸ್ಟ್, ದೇ ಶಾಲ್ ಮೇಕ್ ಎ ಕಪ್ ಆಫ್ ಕಾಫಿ ಆರ್ ಟೀ ಫಾರ್ ದಿ ಈವ್ನಿಂಗ್. ನೋಡಿ, ಮನೆಯಲ್ಲಿ ಯಾರೂ ಇರಲ್ಲ,
ಟೀ ಕುಡಿಲೇಬೇಕು ಅಥವಾ ಕಾಫಿ ಕುಡಿಲೇಬೇಕು, ಆಗ ಅವ್ರು ಪ್ರಿಪೇರ್ ಮಾಡಲೇಬೇಕು, ವಿಧಿ ಇಲ್ಲ ಅನ್ನೋ ಥರ ಹೇಳ್ತೀವಲ್ಲ. ಹಾಗಾಗಿ ನಾನಿಲ್ಲಿ ದಿ ಶಲ್ ಮೇಕ್ ಎ ಕಪ್ ಆಫ್ ಟೀ ಆರ್ ಕಾಫಿ ಫಾರ್ ದಿ ಈವ್ನಿಂಗ್. ಅವ್ರು ಮಾಡಲೇಬೇಕು, ವಿಧಿ ಇಲ್ಲ ಅನ್ನೋ ಥರ ಹೇಳೋ ಥರ. ನೆಕ್ಸ್ಟ್, ವಿ ಶಲ್ ಗೋ ಟು ದ ಬ್ಯಾಡ್ ಅರ್ಲಿ. ಅಲ್ಲಿದ ನಾನು ಹಾಕಿಲ್ಲ, ನೀವು ಬೇಕಾದರೆ ಹಾಕೋಬೋದು. ನಾವಿವತ್ತು ಬೇಗ ಮಲಗಲೇಬೇಕು, ಬಿಕಾಸ್ ಏಕೆಂದರೆ ವಿ ಹ್ಯಾವ್ ಎಕ್ಸಾಮ್ಸ್ ಟುಮಾರೋ. ನಮಗೆ ನಾಳೆ ಎಕ್ಸಾಮ್ ಇದೆ, ಹಾಗಾಗಿ ವಿ ಹ್ಯಾವ್ ಟು ಗೋ ಟು ದ ಬ್ಯಾಡ್ ಅರ್ಲಿ. ನಾವು ಹೋಗಿ ಮಲಗಲೇಬೇಕು ಬೇಗ ಅನ್ನೋ ಥರ. ಐ ಹೋಪ್ ಅರ್ಥ ಆಗ್ತಿದೆ ಅನಿಸುತ್ತೆ. ನೆಕ್ಸ್ಟ್, ಕಂಟಿನ್ಯೂಸ್. ಹೀ ಶಲ್ ರೆಸ್ಟ್ ಆಫ್ಟರ್ ದ ವರ್ಕ್ ಅಥವಾ ಆಫ್ಟರ್ ಈಸ್ ವರ್ಕ್ ಅಂತಲೂ ಹೇಳ್ಬೋದು. ಅಂದರೆ ಒಬ್ಬ ಕೆಲಸ ತುಂಬಾ ಶ್ರಮಪಟ್ಟು ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಆಗ ಈ ಶಲ್ ಟೇಕ್ ರೆಸ್ಟ್ ಆಫ್ಟರ್ ದ ವರ್ಕ್. ಅವನಷ್ಟು ಕಷ್ಟಪಡ್ತಿದ್ದಾನೆ, ಹಾಗಾಗಿ ಆ ವರ್ಕ್ ಆದಮೇಲೆ ಅವನು ರೆಸ್ಟ್ ಮಾಡಲೇಬೇಕು ಅಲ್ವಾ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟು, ಶಿ ಶಲ್ ಕಾಲ್ ಯು ಲೇಟರ್ ಟು ಟಾಕ್ ಅಬೌಟ್ ಹರ್ ಕೋರ್ಸ್. ನೋಡಿ, ಅವಳು ಕಾಲ್ ಮಾಡೇ ಮಾಡ್ತಾಳೆ ನಿಮಗೆ. ಏನಕ್ಕೆ? ಅವಳ ಕೋರ್ಸ್ ಬಗ್ಗೆ ಮಾತಾಡಲಿಕ್ಕೆ ಅಂಥೇಳಿ ನಾವು ಇನ್ನೊಬ್ಬರಿಗೆ ಹೇಳೋತ್ತಲ್ಲ. ನೆಕ್ಸ್ಟು, ಇಲ್ಲಿ ಹೆಸ್ರು ಹಾಕಿದ್ದೀನಿ ನೋಡಿ, ಮನಿಕ್ ಶಲ್ ಟೇಕ್ ಎ ಬ್ರೇಕ್ ಸೋನ್ ಬಿಕಾಸ್ ಆಫ್ ಹಿಸ್ ವರ್ಕ್. ನೋಡಿ, ಯಾರೋ ಒಬ್ಬ ಮನಿಕ್ ಅನ್ನೋನು ವರ್ಕು ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಮನಿಕ್ಗೆ ಹೇಳೋದು. ಮನಿಕ್ ಶಲ್ ಟೇಕ್ ಎ ಬ್ರೇಕ್ ಸೂನ್. ಆದಷ್ಟು ಬೇಗ ಒಂದು ಬ್ರೇಕ್ ತೊಗೋಬೇಕು ಕೆಲಸದಿಂದ ಅಂಥೇಳಿ ನಾವು ಹೇಳೋದಲ್ಲ. ನೆಕ್ಸ್ಟು, ಸೋನಿ ಆ್ಯಂಡ್ ಪಾರು ಶಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವೀಕ್. ಸೋನಿ ಮತ್ತು ಪಾರು ನಿನ್ನ ಮೀಟ್ ಆಗೇ ಆಗ್ತಾರೆ. ಯಾವಾಗ? ನೆಕ್ಸ್ಟ್ ವೀಕಲ್ಲಿ. ನಾನು ಈಗಾಗಲೇ ಹೇಳ್ತಿದ್ದೀನಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಶಲ್ ಬಂದು ಆಲ್ಮೋಸ್ಟ್ ಐ ಮತ್ತು ವಿಗೆ ನಾವು ಫಾರ್ಮಲ್ ಆಗಿ ಯೂಸ್ ಮಾಡೋದು. ಸಂದರ್ಭಕ್ಕೆ ತಕ್ಕನಾಗಿ ಅಲ್ಲೊಂದು ಇಲ್ಲೊಂದು ಇನ್ಫಾರ್ಮಲ್ ಆಗಿ ಹಾಕ್ತೀನಂದರೆ ನೀವು ಬಳಸ್ಬೋದು. ಇಲ್ಲಾಂದರೆ ಶಲ್ ಈಸ್ ಫಿಕ್ಸೆಡ್ ಫಾರ್ ದಿಸ್ ಐ ಆ್ಯಂಡ್ ವಿ. ನೆಕ್ಸ್ಟ್, ನೆಗೆಟಿವ್ ಸೆಂಟೆನ್ಸು. ಈಗಾಗಲೇ ನಿಮ್ಗೆ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಏನಂತ ಗೊತ್ತಿದೆ ಅಲ್ವಾ? ಇಲ್ಲ ಅಂತ ಹೇಳೋದು, ನೋ, ನಾಟ್, ನೆವರ್ ಈ ಥರ ಹಾಕಿ ಹೇಳೋ ಥರದ್ದು. ಫಸ್ಟ್ ಒನ್ಗೆ ಬರೋಣ. ಐ ಶಲ್ ನಾಟ್ ಗೋ ಟು ಮಾರ್ಕೆಟ್ ಟುಡೇ ಈವ್ನಿಂಗ್ ಬಿಕಾಸ್ ಆಫ್ ಹೆವಿ ಕ್ರೌಡ್ ಡ್ಯೂ ಟು ಫೆಸ್ಟಿವಲ್. ನೋಡಿ, ನಮಗೆ ನಾವೇ ಹೇಳ್ಕೊಡೋದು, ಇವತ್ತಂತೂ ನಾನು ಮಾರ್ಕೆಟ್ಗೆ ಹೋಗೋದೇ ಇಲ್ಲ, ಎಸ್ಪೆಷಲಿ ಇವತ್ತು ಈವ್ನಿಂಗ್ ಸಂಜೆ. ಏನಕ್ಕಂದರೆ ತುಂಬ ಕ್ರೌಡ್ ಇರುತ್ತೆ, ಫೆಸ್ಟಿವಲ್ ಅಲ್ವಾ, ಹಾಗಾಗಿ ಅಂತ. ನೆಕ್ಸ್ಟು, ಯು ಶಲ್ ನಾಟ್ ಎಂಟರ್ ದ ಬಾತ್ರೂಮ್ ವಿತೌಟ್ ಪರ್ಮಿಷನ್. ಹೌದಲ್ವಾ? ಬಾತ್ರೂಮ ಯಾರು ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೋ ಅವರಿಗೆ ಗೊತ್ತಿರುತ್ತೆ, ಅಥವಾ ಸ್ಕೂಲ್ಗೆ ಹೋಗ್ತಿರೋರು, ಕಾಲೇಜ್ಗೆ ಹೋಗ್ತಿರೋರು ಹೇಗಂದರೆ ಹೇಗೆ ಹೋಗ್ಬಿಟ್ಟು ಪ್ರಿನ್ಸಿಪಲ್ ರೂಮ್ಗಾಗಲಿ ಹೆಡ್ ಮಿಸ್ಟ್ರೆಸ್ ರೂಮ್ಗೆ ಎಂಟ್ರಾಗಂಗಿಲ್ಲ. ಅದೇ ಥರ ಇಲ್ಲಿ ನಾನೊಂದು ಸೆಂಟೆನ್ಸ್ ಫ್ರೇಮ್ ಮಾಡಿದ್ದೀನಿ. ಯು ಶಲ್ ನಾಟ್ ಎಂಟರ್ ದ ಬಾತ್ರೂಮ್ ವಿತೌಟ್ ಪರ್ಮಿಷನ್. ಪರ್ಮಿಷನ್ ಇಲ್ಲದೆ ನಿಮ್ಮ ಬಾತ್ರೂಮ್ನ ನೀನು ಎಂಟ್ರಿ ತೊಗೊಳ್ಳಿಕ್ಕೆ ಆಗಲ್ಲ, ಅಥವಾ ಒಳಗಡೆ ಹೋಗಲಿಕ್ಕೆ ಆಗಲ್ಲ. ನೆಕ್ಸ್ಟ್, ವಿ ಶಲ್ ನಾಟ್ ಬ್ರಿಂಗ್ ದ ಪರ್ಸ್ನಲ್ ಐಟಮ್ಸ್ ಟು ದ ಆಫೀಸ್. ಹೌದು, ಕೆಲವೊಂದು ವರ್ಕಿಂಗ್ ಪ್ಲೇಸಸಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ಯಾರ್ಯಾರು ವರ್ಕಿಂಗ್ ಪೀಪಲ್ ಇದ್ದಾರೆ ಅವ್ರಿಗೆ ಹೇಗಂದರೆ ಹೇಗೆ, ಏನಂದರೆ ಅದು ತಗೊಂಡು ಹೋಗೋಂಗಿಲ್ಲ. ಕರೆಕ್ಟ್ ಅಲ್ವಾ? ಹಾಗಾಗಿ ನಮಗೆ ನಾವು ಹೇಳ್ಕೊಡೋದು, ನಾವು ಕಲೀಗ್ಸೋ ಎಂಪ್ಲಾಯೀಸು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಾವು ಹೇಳ್ಬೋದು, ವಿ ಶಲ್ ನಾಟ್ ಬ್ರಿಂಗ್ ದ ಪರ್ಸ್ನಲ್ ಐಟಮ್ಸ್ ಟು ದ ಆಫೀಸ್, ದೇ ರಿಸ್ಟ್ರಿಕ್ಟೆಡ್ ಅಂತ ಹೇಳ್ಬೋದು. ಇನ್ನು ನಿಮಗೆ ಪಾಸ್ಟ್ ಟೆನ್ಸ್ ಎಲ್ಲ ಹೇಳ್ಕೊಟ್ಟಿಲ್ಲ, ಹಾಗಾಗಿ ಇಲ್ಲಿಗೆ ಇನ್ನು ಮುಂದೆ ಕನ್ನಡದಲ್ಲಿ ಮಾತಾಡ್ಬಿಡಿ. ನಾವು ಪರ್ಸ್ನಲ್ ಐಟಮ್ಸ್ ಎಲ್ಲ ತೊಗೊಂಡು ಹೋಗೋಂಗಿಲ್ಲಪ್ಪ ಆಫೀಸ್ಗೆ ಅಂತ ನಾವು ಮಾತಾಡ್ಕೊಡೋ ಥರ. ನೆಕ್ಸ್ಟು, ದೇ ಶಲ್ ನಾಟ್ ಯೂಸ್ ದ ಮೊಬೈಲ್ ಫೋನ್ ಇನ್ ದ ಕಾಲೇಜ್. ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ಸ್ಕೂಲು ಕಾಲೇಜು ಹೋಗೋ ಮಕ್ಕಳು ಇರ್ತಾರೆ ನಿಮ್ಮ ಮನೆಯಲ್ಲಿ, ಅಥವಾ ಯಾರು ನೋಡ್ತಿರ್ತಾರೋ ಅವರೇ ಹೋಗ್ತಿರ್ಬೋದು. ಸೊ ಹಾಗಾಗಿ ಇಲ್ಲಿ ದೇ ಶಲ್ ನಾಟ್ ಯೂಸ್ ದ ಸೆಲ್ ಫೋನ್ ಆರ್ ದ ಮೊಬೈಲ್ ಫೋನ್ ಇನ್ ದ ಕಾಲೇಜ್ ಕ್ಯಾಂಪಸ್ ಅಂತ ಹೇಳ್ಬೋದು. ಮೊಬೈಲ್ ಫೋನ್ ಯೂಸ್ ಮಾಡೋಂಗಿಲ್ಲಪ್ಪ ಅವ್ರ ಕಾಲೇಜಲ್ಲಿ ಅಂಥೇಳಿ, ಅಂದರೆ ಇದರರ್ಥ ತರಲೇಬಾರ್ದು ಅಂತ ಶಲ್ ಇರೋದ್ರಿಂದ. ನೆಕ್ಸ್ಟ್, ಈ ಶಲ್ ಗೋ ಟು ಸ್ಕೂಲ್ ಟುಮಾರೋ
ನೋ ವೇ. ಏನೋ ಹಾಲ್ ಟಿಕೆಟ್ ಕೊಡೋದಿರುತ್ತೆ, ಆಗ ಅವನು ಹೋಗಲೇಬೇಕಲ್ವಾ. ಸೊ ಹಾಗಾಗಿ ಈ ಶಲ್ ಗೋ ಟು ಸ್ಕೂಲ್ ಟುಮಾರೋ. ನೋ ವೇ, ಬೇರೆ ದಾರಿನೇ ಇಲ್ಲ, ಅವನು ಹೋಗಲೇಬೇಕು ನಾಳೆ ಸ್ಕೂಲಿಗೆ ಅಂಥೇಳಿ. ನೆಕ್ಸ್ಟ್ ಲಾಸ್ಟ್, ಶಿ ಶಲ್ ಕಮ್ ಟು ಅವರ್ ಹೋಮ್ ನೆಕ್ಸ್ಟ್ ವೀಕ್. ಅವಳು ಬಂದೇ ಬರ್ತಾಳೆ ನೆಕ್ಸ್ಟ್ ವೀಕು ನಮ್ಮ ಮನೆಗೆ. ಇದೆಲ್ಲ ನೋಡಿ ನಾವೇ ಇಂಟೆನ್ಷನ್ನು ಇಟ್ಕೊಂಡು ಇದು ಖಚಿತವಾಗಿ ಆಗುತ್ತೆ ಅನ್ನೋ ಥರ ನಾವು ಇಲ್ಲಿ ಮಾತಾಡಿರೋದು. ನೆಕ್ಸ್ಟ್ ಇಲ್ಲಿ ನೋಡಿ ಸೆಂಟೆನ್ಸ್ ಮತ್ತು ಆನ್ಸರ್ ಎರಡೂ ಕೊಟ್ಟಿದ್ದೀನಿ. ಆ್ಯರೋ ಮಾರ್ಕ್ಸ್ ಇದೆಯಲ್ಲ, ಅದು ಬಂದು ಆನ್ಸರ್. ವಾಟ್ ಶಲ್ ಐ ಡೂ ವಿತ್ ದಿಸ್ ಲಗೇಜ್? ಏನೋ ಲಗೇಜ್ ಯಾರೋ ಹಿಂಗೆ ಕೊಟ್ಬಿಟ್ಟು ಹೋದರು. ಅಯ್ಯೋ, ವಾಟ್ ಶಲ್ ಐ ಡೂ ವಿತ್ ಇಸ್ ಲಗೇಜ್? ಅವ್ನ ಲಗೇಜ್ ಇಟ್ಕೊಂಡು ನಾನೇನು ಮಾಡಲಿ? ಆನ್ಸರು ನಾವು ನಮಗೆ ಮಾಡ್ಕೊಳ್ಳೋ ಥರ, ಅಥವಾ ಯಾರಾದರೂ ಎದುರುಗಡೆ ನಿಂತಿದ್ರೆ ಅವ್ರಿಗೆ ಹೇಳ್ಕೊಳ್ಳೋ ಥರ. ಓಕೆ, ಐ ಶಲ್ ಕೀಪ್ ಇಟ್ ಇನ್ಸೈಡ್ ದ ರೂಮ್ ಸೇಫ್ಲಿ. ನಾನು ಈ ಬ್ಯಾಗ್ನ ಸೇಫಾಗಿ ರೂಮಲ್ಲಿ ಇಡ್ತೀನಿ, ಇನ್ನೇನು ಮಾಡೋದು? ಓಕೆ ಅನ್ನೋ ಥರ ಹೇಳೋದು. ಸೆಕೆಂಡ್ ಒನ್, ವೇರ್ ಶಲ್ ವಿ ಗೋ ಆನ್ ವೆಕೇಷನ್ ಆಫ್ಟರ್ ಎ ಡೇ? ವೆಕೇಷನ್, ರಜೆಗಳು, ಎಲ್ಲೋಗೋದಪ್ಪ ನಾವುಗಳು? ಆಫ್ಟರ್ ಎ ಡೇ ವೆಕೇಷನ್ ಬರ್ತಾ ಇದೆ. ಸೊ ಎಲ್ಲೋಗೋದು? ವಿ ಶಲ್ ಗೋ ಟು ಊಟಿ. ದಟ್ ಈಸ್ ದ ಬೆಸ್ಟ್ ಪ್ಲೇಸ್ ಡ್ಯೂರಿಂಗ್ ದ ಸಮ್ಮರ್. ನಮಗೆ ನಾವೇ ಹೇಳ್ಕೊಡೋ ಥರ. ನೋ ನೀಡ್ ಟು ವರಿ, ನಾವು ಒಂದು ಕೆಲಸ ಮಾಡೋಣ, ಊಟಿಗೆ ಹೋಗೋಣ. ಸೊ ಅದುವೇ ಬೆಸ್ಟ್ ಪ್ಲೇಸ್ ಅಲ್ವಾ ಸಮ್ಮರಲ್ಲಿ ಅಂತ ಹೇಳೋ ಥರ. ನೆಕ್ಸ್ಟ್, ವೆನ್ ಶಲ್ ಭರತ್ ಆ್ಯಂಡ್ ಭಾನು ಬೈ ದಯರ್ ಟೂರ್ ಬ್ಯಾಗ್ ಆರ್ ಸ್ಯೂಟ್ ಕೇಸ್ ಫಾರ್ ದಿ ಜರ್ನಿ ಆ್ಯಂಡ್ ವೇರ್? ನೋಡಿ, ಸ್ವಲ್ಪ ಲಾಂಗ್ ಸೆಂಟೆನ್ಸ್ ನಾನೇ ಮಾಡಿದ್ದೀನಿ. ಭರತ್ ಮತ್ತು ಭಾನು ಎಲ್ಲಿ ಪರ್ಚೇಸ್ ಮಾಡ್ತಾರಂತೆ ಅಂದರೆ ಎಲ್ಲಿ ಖರೀದಿ ಮಾಡ್ತಾರಂತೆ ಅವ್ರ ಟೂರ್ ಬ್ಯಾಗ್ನ ಅಥವಾ ಸ್ಯೂಟ್ ಕೇಸ್ ಅಂತಾದರೂ ಹೇಳಿ. ಏನಕ್ಕೆ? ಅವ್ರದ್ದು ಜರ್ನಿ ಇತ್ತಲ್ಲ. ಯಾವಾಗ ಪರ್ಚೇಸ್ ಮಾಡ್ತಾರಂತೆ, ಎಲ್ಲಿ ಪರ್ಚೇಸ್ ಮಾಡ್ತಾರಂತೆ, ಎರಡು ಕ್ವಶನ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆಗ ಆನ್ಸರ್ ಹೇಳ್ಬೋದು. ಭರತ್ ಆ್ಯಂಡ್ ಭಾನು ಅಥವಾ ಬಿಶು, ದೇ ವಿಲ್ ಬೈ ದಯರ್ ಟೂರ್ ಬ್ಯಾಗ್ ಆ ಸ್ಯೂಟ್ ಕೇಸ್, ಯಾವುದರಲ್ಲಿ? ಅದು ಎರಡರಲ್ಲಿ ಒಂದು ಹೇಳ್ಕೊಳ್ಳಿ. ಫಾರ್ ದ ಜರ್ನಿ ಟುಮಾರೋ ಅಂತಲೂ ಕಂಟಿನ್ಯೂಸ್ ಆಗಿ ಹೇಳ್ಬೋದು. ಅಥವಾ ಇಲ್ಲಿ ಕಟ್ ಮಾಡಿ ಅಷ್ಟುದ್ದ ನಮ್ಮ ಕೈಯಲ್ಲಿ ಆನ್ಸರ್ ಮಾಡಲಿಕ್ಕಾಗಲ್ಲ. ಟುಮಾರೋ ದೇ ವಿಲ್ ಬೈ ಅಂತ ಹೇಳ್ತೀವಿ, ಹಾಕ್ಬೋದು. ಎಲ್ಲಿ? ಅಟ್ ಫೋರಮ್ ಮಾಲ್. ಫೋರಮ್ ಮಾಲಲ್ಲಿ ಅವರು ಖರೀದಿ ಮಾಡೋದು. ಈ ಥರ ನೀವು ಯಾವ ಥರ ಬೇಕಾದರೂ ಆನ್ಸರ್ ಮಾಡ್ಬೋದು. ನಾನಿಲ್ಲಿ ಬುಕ್ ಲ್ಯಾಂಗ್ವೇಜಲ್ಲಿ ನಿಮಗೆ ಕೊಟ್ಟಿರ್ತೇನೆ, ನೀವು ಅದನ್ನು ಕಟ್ ಮಾಡಿ ಬೇಕಾದರೆ ಇನ್ನೊಂದು ಸಿಂಪಲ್ ಸೆಂಟೆನ್ಸ್ ಮಾಡಿನೂ ಸಹ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟು, ಈ ಶೆಲ್ನ ನಾವು ಜಾಸ್ತಿ ರಿಕ್ವೆಸ್ಟ್ಗೆ ಯೂಸ್ ಮಾಡ್ತೀವಿ. ಇಲ್ಲಿ ಆ್ಯಕ್ಚುಲಿ ಪರ್ಮಿಷನ್ ಅಂತಿದೆಯಲ್ಲ, ಇದು ಬರಲ್ಲ. ಆದರೆ ಇಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ನಾನು ಹಾಕಿದ್ದೀನಿ. ಬರೀ ರಿಕ್ವೆಸ್ಟ್ ಅಂದರೆ ರಿಕ್ವೆಸ್ಟಾ, ಏನು ರಿಕ್ವೆಸ್ಟು ಆ ಥರ ಅಂತ ಕೆಲವರು ಥಿಂಕ್ ಮಾಡ್ಬೋದು. ಹಾಗಾಗಿ ನಾನು ಪರ್ಮಿಷನ್ ಅಂತೂ ಕೊಟ್ಟಿದ್ದೀನಿ. ಇಲ್ಲಿ ಮೇಯ್ನು ರಿಕ್ವೆಸ್ಟ್ ಬಗ್ಗೆನೇ. ಪರ್ಮಿಷನ್ ಅಂದಿದ ತಕ್ಷಣ ಎಲ್ರಿಗೂ ಪಟ್ ಅಂತೇಳಿ ಬಹಳ ಬೇಗ ಅರ್ಥ ಆಗುತ್ತೆ. ಈ ಶೆಲ್ಲನ್ನು ನಾವು ಜಾಸ್ತಿ ಪರ್ಮಿಷನ್ ಅಥವಾ ರಿಕ್ವೆಸ್ಟ್ ಕೇಳಲಿಕ್ಕೇ ಯೂಸ್ ಮಾಡೋದು. ಓಕೆ, ಪರ್ಮಿಷನ್ ಅಂದಿದ ತಕ್ಷಣ ಅರ್ಥ ಆಗುತ್ತೆ ಅಂಥೇಳಿ ನಾ ವರ್ಡ್ ಹಾಕಿದ್ದೀನಿ ಅಷ್ಟೇ. ಶಾಲ್ ಐ ಗೆಟ್ ಇನ್ ಸರ್ ಆರ್ ಮ್ಯಾಮ್? ನೋಡಿ, ಎರಡೂ ಅಲ್ಲ. ಶಾಲ್ ಐ ಗೆಟ್ ಇನ್ ಮ್ಯಾಮ್ ಅಂತ ಹೇಳ್ಬೋದು, ಅಥವಾ ಶಾಲ್ ಐ ಗೆಟ್ ಇನ್ ಸರ್, ನಾನು ಒಳಗಡೆ ಬರ್ಬೋದಾ? ಇದು ನಿಮಗೆ ಈಗಾಗಲೇ ಫೆಮಿಲಿಯರ್ ಸೆಂಟೆನ್ಸು, ಎಲ್ರಿಗೂ ಕಿವಿಗೆ ಬಿದ್ದಿರುತ್ತೆ. ನಾನು ಒಳಗೆ ಬರ್ಬೋದಾ ಅಂಥೇಳಿ ರಿಕ್ವೆಸ್ಟ್ ಮಾಡೋ ಥರ. ಓಕೆ, ಆ್ಯಕ್ಚುಲಿ ಅದು ಪರ್ಮಿಷನ್ ಅಂತ ಹೇಳ್ತಾರೆ ಕೆಲವರು ಅಲ್ವಾ. ನೆಕ್ಸ್ಟ್, ಶಾಲ್ ಯು ಕ್ಯಾರಿ ದಟ್? ಇಲ್ಲಿ ನೋಡಿ, ನಾವೇ ಅವರಿಗೆ ಹೇಳ್ತಾ ಇರೋ ಥರ, ನೀನು ತೊಗೊಂಡು ಹೋಗಲೇಬೇಕು, ಆಗುತ್ತಾ ಹೇಳು ಅಂತ. ನೀನು ತೊಗೊಂಡು ಹೋಗಲೇಬೇಕು, ಯಾಕಂದರೆ ಶೆಲ್ ಅಂತಿದೆ, ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತೀವಲ್ಲ ಆ ಥರ. ಸೊ ಅದಕ್ಕೆ ಇಲ್ಲಿ ಕೆಲವೊಂದು ಕನ್ಫ್ಯೂಸ್ ಆಗುತ್ತೆ ಅಂಥೇಳಿ ಈ ಶೆಲ್ನ ಐ ಮತ್ತು ವಿ ಜೊತೆಗೇ ಜಾಸ್ತಿ ಬಳಸೋದು. ನಮಗೆ ನಾವೇ ಅಂದರೆ ಡಿಸೈಡ್ ಆಗಿರ್ತೀವಿ ಏನೊಂದು, ಆವಾಗ ಶೆಲ್ ಹಾಕೋಬೋದು ವಿಲ್ ಬದಲು. ಬಟ್ ಬೇರೆಯವ್ರ ಬಗ್ಗೆ ನಾವು ಡಿಸೈಡ್ ಮಾಡೋಕ್ಕಾಗಲ್ವಲ್ಲ, ಹೀಗೆ ಮಾಡಲಿ ಅಂತ. ಹಾಗಾಗಿ ಬಹಳ ಕಮ್ಮಿ ಯೂಸ್ ಮಾಡೋದು ಶೆಲ್ನ, ವಿಲ್ಲೇ ಜಾಸ್ತಿ ಯೂಸ್ ಮಾಡೋದು. ನೆಕ್ಸ್ಟ್, ಶಾಲ್ ವಿ ಬಿಗಿನ್ ನಾವು? ಏನೋ ಒಂದು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ.
ಅದು ಕುಕ್ಕಿಂಗ್ ಇರ್ಬೋದು, ರೀಡಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು. ಸ್ಟಾರ್ಟ್ ಮಾಡೋಣ ಈಗ ಅಂತ ನಾವು ಕೇಳೋ ಥರ ಇನ್ನೊಬ್ಬರಿಗೆ. ಆಗ ಅವ್ರಿಗೆ ಎಸ್ ವಿ ಕ್ಯಾನ್ ಅಂತ ಹೇಳ್ಬೋದು, ವಿ ಶಾಲ್ ಬಿಗಿನ್ ಅಂತ ಹೇಳ್ಬೋದು. ಮಾಡೋಣ ಅಂಥೇಳಿ. ನೆಕ್ಸ್ಟು, ಶಾಲ್ ದೇ ಗೋ ಟು ಮೀಟಿಂಗ್ ಹಾಲ್? ಇಲ್ಲಿ ಅವರು ಹೋಗಲೇಬೇಕು, ಹೋಗ್ತಿದ್ದಾರೆ ತಾನೇ ಅಂತ ಕೇಳೋ ಥರ. ನೆಕ್ಸ್ಟು, ಶಾಲ್ ಐ ಕ್ಲೋಸ್ ದ ಡೋರ್? ಇಟ್ ಈಸ್ ವೆರಿ ಕೋಲ್ಡ್ ಅಂತ ಹೇಳೋ ಥರ. ಅಂದರೆ ನಾನು ಡೋರ್ ಮುಚ್ಚಲಾ, ಯಾಕಂದರೆ ತುಂಬ ಕೋಲ್ಡ್ ಇದೆ ಅಲ್ವಾ, ಹಾಗಾಗಿ ಅಂತೇಳಿ. ಎಸ್ ಯು ಕ್ಯಾನ್ ಅಂತ ಹೇಳ್ಬೋದು. ಇನ್ನು ಕ್ಯಾನ್ ನಿಮಗೆ ಹೇಳ್ಕೊಟ್ಟಿಲ್ಲ, ಹಾಗಾಗಿ ಮಿಕ್ಕಿದ್ದು ಕನ್ನಡದಲ್ಲಿ ಮಾತಾಡಿ. ಶಾಲ್ ವಿ ಗೋ ಔಟ್ ಫಾರ್ ಲಂಚ್ ಅಂತ ಹೇಳಿ, ಫಾರ್ ವಾಕಿಂಗ್ ಅಂತೇಳಿ, ಅಥವಾ ಬೇರೆ ಏನಾದ್ರೂ ನೀವು ಯೂಸ್ ಮಾಡ್ಕೋಬೋದು. ನಾವು ಹೊರಗಡೆ ಹೋಗೋಣವಾ ಅಂಥೇಳಿ. ನೋಡಿ, ಎಲ್ಲ ಕ್ವಶನ್ ಮಾರ್ಕೇ ಕೊಟ್ಟಿದ್ದೀನಿ. ಶಾಲ್ ಐ ಕ್ಯಾರಿ ಯುವರ್ ಬ್ಯಾಗ್? ಯಾರೋ ಒಬ್ಬರು ಬ್ಯಾಗ್ ತಗೊಂಡು ಪರದಾಡ್ತಿರ್ತಾರೆ, ಅವ್ರ ಕೈಲಿ ಆಗ್ತಾ ಇರಲ್ಲ, ಆಗ ಶಾಲ್ ಐ ಕ್ಯಾರಿ ಯುವರ್ ಬ್ಯಾಗ್ ಅಂಥೇಳಿ ಕ್ವಶನ್ ಮಾರ್ಕ್ ಹಾಕೋತಾರ. ಓಕೆ. ನೆಕ್ಸ್ಟು, ಶಾಲ್ ವಿ ಹ್ಯಾವ್ ಎ ಕಪ್ ಆಫ್ ಕಾಫಿ ಆರ್ ಟೀ? ಅಂದರೆ ಇಲ್ಲಿ ನಾವು ಒಂದು ಕಪ್ ಕಾಫಿ ಅಥವಾ ಟೀ ತೊಗೊಳ್ಳೋಣ ಅಂಥೇಳಿ. ಇಲ್ಲಿ ಕ್ವಶನ್ ಮಾರ್ಕ್ ಟೈಪು ಮಾಡಿಲ್ಲ ಅಂಥೇಳಿ ನಾನು ರೆಡ್ ಮಾರ್ಕಲ್ಲಿ ತೋರಿಸಿದ್ದೀನಿ. ನೋಡಿ, ಇದಿಷ್ಟು ಫುಲ್ಲು ರಿಕ್ವೆಸ್ಟ್ ಮಾಡಬೇಕಾದ್ರೆ ನಾವು ಶಾಲ್ನ ಯೂಸ್ ಮಾಡ್ಬೋದು. ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಈ ಶಲ್ಲನ್ನು ನಾವು ಜಾಸ್ತಿ ಐ ಮತ್ತು ವಿ ಜೊತೆಗೇ ಯೂಸ್ ಮಾಡೋದು. ಸಂದರ್ಭಕ್ಕೆ ತಕ್ಕನಾಗಿ ಇನ್ಫಾರ್ಮಲ್ ಆಗಿದ್ದರೂ ಪರವಾಗಿಲ್ಲ, ನಾವು ಖಚಿತವಾಗಿ ಹೇಳ್ತಾ ಇದ್ದೀವಿ ಅನ್ನೋಂಗಿದ್ರೆ ನೀವು ಅದರ್ ಸಬ್ಜೆಕ್ಟ್ ಜೊತೆಗೂ ಸಹ ನೀವು ಶಲ್ನ ಯೂಸ್ ಮಾಡ್ಕೋಬೋದು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.